ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ನೃಪತುಂಗ ರಸ್ತೆ ಬೆಂಗಳೂರು ಇವರ ಕಡೆಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಬಹಳಷ್ಟು ಪೋಷಕರು ಕೇಳ್ತಾ ಇದ್ದೀರಾ, ನಮ್ಮ ಈ ಒಂದು ವರ್ಷದಲ್ಲಿ RT ಅಪ್ಲಿಕೇಶನ್ ಯಾವಾಗ ಕರೀತಾರೆ, RT ಫಸ್ಟ್ ರೌಂಡ್ ಯಾವಾಗ ಇರುತ್ತೆ, ಸೆಕೆಂಡ್ ರೌಂಡ್ ಯಾವಾಗ ಇರುತ್ತೆ, ಯಾವ ರೀತಿ ಆಯ್ಕೆ ಮಾಡ್ತಾರೆ, ಡೇಟ್ ಆಫ್ ಬರ್ತ್ ಎಷ್ಟಿರಬೇಕು, ಬಹಳಷ್ಟು ಪೋಷಕರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಕರೆ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಪೋಷಕರು ಸ್ವಲ್ಪ ಗಮನಿಟ್ಟು ತಿಳಿದುಕೊಳ್ಳಿ. ಇಲ್ಲಿ ಮುಖ್ಯವಾಗಿ ಈ ವರ್ಷ ಅಂದರೆ RT 2024ರ ಅಪ್ಲಿಕೇಶನ್ ಯಾವಾಗ ಪ್ರಾರಂಭವಾಗುತ್ತೆ, ಟ್ರಯಲ್ ಅಂತ ಬಿಡ್ತಾರೆ, ಟ್ರಯಲ್ ಯಾವಾಗ, ಆಮೇಲೆ ರಿಯಲ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಅವಾಗೆ ಮತ್ತೆ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಿ. ಈ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಮುಖ್ಯವಾದಂಥ ದಿನಾಂಕಗಳು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಮುಖ್ಯವಾದಂಥ ಈ ಒಂದು ದಿನಾಂಕಗಳ ಬಗ್ಗೆ ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಪೋಷಕರು ಎಲ್ಲರೂ ಗಮನವಹಿಸಿ. ಅರ್ಜಿ ಸಲ್ಲಿಸಲು ಪ್ರಯೋಗಾರ್ಥ ಅವಧಿ ಟ್ರಯಲ್ ವರ್ಷನ್ ಅಂತ ಬಿಡ್ತಾರೆ. ಈ ಒಂದು ಸ್ಕೂಲ್ ಎಜುಕೇಷನ್ ಕರ್ನಾಟಕ.in ಈ ವೆಬ್ಸೈಟಲ್ಲಿ ಒಂದು ಟ್ರಯಲ್ ವರ್ಷನ್ ಅಂತ RT ಅಪ್ಲಿಕೇಶನ್ ಓಪನ್ ಮಾಡ್ತಾರೆ. ಅದು 2 ದಿವಸವರೆಗೆ ಇರುತ್ತೆ. ಅದು ಸರಿಯಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇದೆಯಾ ಇಲ್ಲ ಅನ್ನೋ ಬಗ್ಗೆ ಒಂದು ಸ್ವಲ್ಪ ಚೆಕ್ ಮಾಡ್ತಾರೆ. ಅದು 23/2024ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 21/3/2024ರವರೆಗೆ ಇದು ಟ್ರಯಲ್ ವರ್ಷನ್ ಇರುತ್ತೆ. ಹೆಚ್ಚಿಗೆ ವಿದ್ಯಾರ್ಥಿಗಳು ಈ ಒಂದು ವೇಳೆಯಲ್ಲಿ ಅಪ್ಲಿಕೇಶನ್ ಹಾಕಬೇಡಿ, ಅಂದರೆ ಪೋಷಕರು ನಿಮ್ಮ ಮಕ್ಕಳಿಗೆ ಈ ಒಂದು ಅವಧಿಯಲ್ಲಿ ಅಪ್ಲಿಕೇಶನ್ ಹಾಕಬೇಡಿ. ಯಾಕೆಂದರೆ ಇಲ್ಲಿ ಪೋಷಕರು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೆಂಟರ್ ಮತ್ತು ಸಂಬಂಧಿಸಿದ ಉಪನಿರ್ದೇಶಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದರ ಬಗ್ಗೆ ಸಂಬಂಧಪಟ್ಟಂತೆ ಕ್ರಮ ವಹಿಸ್ತಾರೆ. ಆಮೇಲೆ ಮುಖ್ಯವಾಗಿ ಇಲ್ಲಿ 22/3/2024ರಿಂದ 22/4/2024ರವರೆಗೆ ಇಲ್ಲಿ ಎಲ್ಲ ಪೋಷಕರು ಸ್ವಲ್ಪ ಗಮನಿಸಿ. 22 ಮಾರ್ಚ್ 2024ರಿಂದ 22 ಏಪ್ರಿಲ್ 2024ರವರೆಗೆ 1 ತಿಂಗಳು ಅವಕಾಶ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಸಲ್ಲಿಸಲು. ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಶಾಲೆಗಳು ಒಳಪಡುತ್ತವೆ, ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಆಲ್ರೆಡಿ ನಾನು ವಿಡಿಯೋ ಬಿಟ್ಟಿದ್ದೀನಿ. ಆ ವಿಡಿಯೋ ಇನ್ನೂವರೆಗೂ ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿಯಾದಂಥ ಮಾಹಿತಿ ಮೊದಲು ತಿಳಿದುಕೊಳ್ಳಿ, ಆಮೇಲೆ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಿ. ಯಾವ ಶಾಲೆಗಳಿವೆ ನಿಮ್ಮ ಏರಿಯಾದಲ್ಲಿ, ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಡಿಸ್ಟಿಕಲ್ಲಿ, ಒಂದು ಏರಿಯಾದಲ್ಲಿ ಯಾವ ಶಾಲೆ ಒಳಪಡುತ್ತೆ ಈ RTಯಲ್ಲಿ ಎಲ್ಲವನ್ನು ನಾನು ತಿಳಿಸಿದ್ದೀನಿ. ಇಲ್ಲಿ ನೋಡಿ, ಅನುದಾನಿತ ಶಾಲೆಗಳು ಸೇರಿದಂತೆ ದಾಖಲಾತಿ ಕೋರಿ ಪೋಷಕರು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಅವಧಿ ಯಾವಾಗ 22 ಮಾರ್ಚ್ 2024ರಿಂದ 22/4/2024ರವರೆಗೆ. ಹಾಗಾದರೆ EID ಮೂಲಕ ಸಲ್ಲಿಸಿದ EID ಅಂದ್ರೇನು? ಆಧಾರ್ ಕಾರ್ಡ್ ಇಲ್ಲದ ವಿದ್ಯಾರ್ಥಿಗಳಿಗೆ ಎನ್ರೋಲ್ಮೆಂಟ್ ID ಮುಖಾಂತರ ಕೂಡ ಅಪ್ಲಿಕೇಶನ್ ಹಾಕಲು ಅವಕಾಶ ಕೊಟ್ಟಿರ್ತಾರೆ. ಆ ಒಂದು ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ 23/3/2024ರಿಂದ 24/4/2024ರವರೆಗೆ ಅವ್ರಿಗೆ ವೆರಿಫಿಕೇಷನ್ ಕೂಡ ಮಾಡಲಾಗುತ್ತೆ. ಇನ್ನೊಂದು ಸಪ್ರೇಟ್ ವೆರಿಫಿಕೇಷನ್ ಮಾಡಲಾಗುತ್ತೆ. ಆಧಾರ್ ಕಾರ್ಡ್ ಮುಖಾಂತರ ಯಾರೆಲ್ಲ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ತೀರ ಅವರಿಗೆ ಡೈರೆಕ್ಟ್ ಆನ್ಲೈನ್ ಮುಖಾಂತರ ವೆರಿಫಿಕೇಷನ್ ಆಗುತ್ತೆ. ಇದು ಕೂಡ ಆನ್ಲೈನ್ ವೆರಿಫಿಕೇಷನ್ ಆಗುತ್ತೆ. ಕೆಲವೊಂದು ವೇಳೆಯಲ್ಲಿ ಅವರು ಕರೆ ಮಾಡಿ ಕರೆಸ್ಬೋದು. ವಿಶೇಷ ಪ್ರವರ್ಗ ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ. ಒಂದೊಂದು ಅರ್ಜಿಗಳು ಫೇಕ್ ಆಗಿ ಬಂದಿರುತ್ತೆ. ಒಂದೊಂದು ಸಲ ಏನಾದರೂ ಮಿಸ್ಟೇಕ್ ಆಗಿ ಅಪ್ಲಿಕೇಶನ್ ಹಾಕಿದರೆ ಅವರಿಗೂ ಕೂಡ ನಿಮಗೆ ಕರೆ ಮಾಡಿ ಆ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಅಂತ ನಿಮಗೆ ಕರೆ ಬಂದು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾರೆ. 24/4/2024ರವರೆಗೆ ಅದು ಕೂಡ ಆಗುತ್ತೆ. ಲಾಟ್ರಿ ಪ್ರಕ್ರಿಯೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಆ ಒಂದು RT ಅಪ್ಲಿಕೇಶನ್ ಕನ್ಸಿಡರ್ ಆಗಿದೆ, ರಿಜೆಕ್ಟ್ ಆಗಿಲ್ಲ, ಅದು ಒಂದು ಅಂತಿಮ ಪಟ್ಟಿ ಪ್ರಕಟಣೆ ಮಾಡ್ತಾರೆ. ಯಾವಾಗ 26/4/2024ಕ್ಕೆ. ಅದರ ಬಗ್ಗೆ ಇನ್ನೊಂದು ಸ್ಪಷ್ಟತೆಯನ್ನು, ಅದರ ಬಗ್ಗೆ ಇನ್ನೊಂದು ವಿಡಿಯೋವನ್ನು ನಾವು ಮಾಡಿ ತಿಳಿಸ್ತೇನೆ, ಡೋಂಟ್ ವರಿ. ಓಕೆ, ಇಲ್ಲಿ ನೆಕ್ಸ್ಟ್ ಆನ್ಲೈನ್ ಮೂಲಕ ತಂತ್ರಾಂಶದ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಮಾಡ್ತಾರೆ? 30 ಏಪ್ರಿಲ್ 2024ಕ್ಕೆ 30 ಏಪ್ರಿಲ್ 2024ಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಆಗುತ್ತೆ. ಅದರಂತೆ ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭ ಮಾಡೋದು 2/5/2024ರಿಂದ 13/5/2024ರವರೆಗೆ ಒಂದು ಕಾಲಾವಕಾಶ ಕೊಟ್ಟಿರ್ತಾರೆ. ಯಾರಿಗೆ ಈ ಒಂದು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರುತ್ತೆ ಅವರಿಗೆ ಅಡ್ಮಿಷನ್ ಮಾಡಿಕೊಳ್ಳಲು 2/5/2024ರಿಂದ 13/5/2024ರವರೆಗೆ ಈ ಒಂದು ಅಡ್ಮಿಷನ್ ಮಾಡ್ಬೋದು, ಎಲ್ಲ ದಾಖಲಾತಿಗೂ ತೆಗೆದುಕೊಂಡೋಗಿ. ಆಮೇಲೆ ಶಾಲೆಗಳಲ್ಲಿ ದಾಖಲಾದ ಮೊದಲ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡುವುದು ಶಾಲೆ ಅಧಿಕಾರಿಗಳು ಇದನ್ನು ಮಾಡ್ತಾರೆ. ಶಾಲೆಯ ಮುಖ್ಯಸ್ಥರು ಅಥವಾ ಅಲ್ಲಿ ಮುಖ್ಯೋಪಾಧ್ಯಾಯರು ಇದನ್ನು 14/5/2024ರವರೆಗೆ ಅಡ್ಮಿಷನ್ ಮಾಡಿಕೊಂಡು ಅಲ್ಲಿ ಪ್ರೊಸೀಜರ್ ಮೇಲ್ಗಡೆ ಕಳಿಸ್ತಾರೆ. ಆಮೇಲೆ 2ನೇ ರೌಂಡ್ ಅಂತ ಇರುತ್ತೆ. 2ನೇ ರೌಂಡ್ ಯಾವಾಗ? 22/5/2024ಕ್ಕೆ. ಮತ್ತೆ ನೀವು ಇನ್ನೊಂದ್ಸಲ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇರಲ್ಲ, ಅದನ್ನೇ ಮತ್ತೆ 2ನೇ ರೌಂಡಿಗೆ ಕನ್ಸಿಡರ್ ಮಾಡಿರ್ತಾರೆ. ಆ ಒಂದು 22/5/2024ಕ್ಕೆ 2ನೇ ರೌಂಡ್ ಬರುತ್ತೆ.
ಅದರಂತೆ ಎರಡನೇ ರೌಂಡ್ನಲ್ಲಿ ಯಾರಿಗೆ ಹಂಚಿಕೆ ಆಗಿರುತ್ತೆ ಸೀಟು ಅವರಿಗೆ 23/5/2024ರಿಂದ 31/5/2024 ಕಾಲಾವಕಾಶ ಕೊಟ್ಟಿರ್ತಾರೆ. ಇಲ್ಲಿ ಶಾಲಾ ಅಧಿಕಾರಿಗಳು 1/6/2024 ಒಳಗಡೆ ಈ ಒಂದು ಕ್ರಮವನ್ನು ವಹಿಸ್ತಾರೆ. ಒಟ್ಟಿನಲ್ಲಿ 2 ರೌಂಡ್ಗಳು ಇರುತ್ತೆ. ಫಸ್ಟ್ ರೌಂಡ್ ಹಾಗೂ ಸೆಕೆಂಡ್ ರೌಂಡ್ ಯಾವಾಗಿರುತ್ತೆ ಏನಿಲ್ಲ, ಈ ಡೇಟ್ ಬಗ್ಗೆ ಸ್ವಲ್ಪ ಗಮನವಹಿಸಿ. ಅಪ್ಲಿಕೇಶನ್ ಬಿಟ್ಟಾಗ ಯಾವ ರೀತಿ ಹಾಕಬೇಕು, ಏನೆಲ್ಲ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದು ಕೂಡ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇನ್ನೊಂದು ಈ ವಿಡಿಯೋದ ಕೊನೆಯಲ್ಲಿ ಇನ್ನೊಂದು ಸಲ ತಿಳಿಸ್ತಾ ಇದ್ದೀನಿ, ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. RT ರಿಲೇಟೆಡ್ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ನಾನು ಬಿಡ್ತಾ ಇರ್ತೀನಿ. ತಕ್ಷಣ ನೀವು ನೋಡಿ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗ್ತೀರಾ. ಧನ್ಯವಾದಗಳು.